ಸಚಿವರು ಶಾಸಕರ ಹೇಳಿಕೆಗಳಿಗೆ ಸಿಎಂ ಬೇಸರ. ಏನ್ ಪ್ರಯೋಜನ ಸರ್ ಬೇಸರ ಮಾಡಿಕೊಂಡು? ಇವರೇ ಚೀಫ್ ಮಿನಿಸ್ಟರ್, ಈ ರಾಜ್ಯದ ಮುಖ್ಯಮಂತ್ರಿ ನೀವು, ಆ ಸಂಪುಟದ ಕ್ಯಾಬಿನೆಟ್ನ ಮುಖ್ಯಸ್ಥರು ನೀವು. ಬೇಸರ ಮಾಡ್ಕೊಂಡು ಏನ್ ಪ್ರಯೋಜನ? ಒಬ್ಬೊಬ್ಬರದ್ದು ಒಂದೊಂದು ರೀತಿ ಮಾತನಾಡೋದು ಬೇಡ, ಎಲ್ಲರೂ ಸುಮ್ಮನಿದ್ದು ಬಿಡಿ. ಸಚಿವರಿಗೆ ಮುಖ್ಯಮಂತ್ರಿಗಳ ಸೂಚನೆ ಕೊಟ್ಟಿದ್ದಾರೆ. ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ, ಏನೇ ಇದ್ರೂ ಶುಕ್ರವಾರ ಸಭೆಯಲ್ಲಿ ನಿರ್ಧಾರ ಮಾಡೋಣ ಅಂದಿದ್ದಾರೆ ಸಚಿವರು. ಶಾಸಕರಿಗೆ ಸಿಎಂ ಬೊಮ್ಮಾಯಿ ಅವರು ಈ ಸಲಹೆಯನ್ನ ಕೊಟ್ಟಿದ್ದಾರೆ. ಕೊರೋನಾ ಅಂತ ಹೇಳ್ಬಿಟ್ಟು ಲಾಕ್ಡೌನ್ ಮಾಡ್ತೀವಿ, ಕರ್ಫ್ಯೂ ಮಾಡ್ತೀವಿ. ಲಾಕ್ಡೌನು ಕರ್ಫ್ಯೂ ನೀವೆಲ್ಲ ವಿಧಿಸೋದಾದರೆ ಲಸಿಕೆ ಹಾಕಬೇಕಿತ್ತು. ಪ್ರತಿ ಹಾಸ್ಪಿಟಲ್ ಎದುರುಗಡೆನೂ ಕೂಡ ನಾವು PSA ಪ್ಲಾಂಟ್ಗಳನ್ನ ಯಾಕೆ ಮಾಡಬೇಕಿತ್ತು? ಎಲ್ಲ ವ್ಯವಸ್ಥೆನೂ ಮಾಡಾಗಿದೆ. ಈಗ ಸುಮ್ಮನೆ ಜನರಿಗೆ ಅನಗತ್ಯವಾಗಿ ಒಂದು ರೀತಿ ಉಪದ್ರ ಆಗ್ತಾ ಇದೆ. ಅವರು ನಾನು ಹಿಂದೆನೂ ಕೂಡ ಹೇಳಿದ್ದೀನಿ, ಜನರ ಜೀವವನ್ನು ಕಾಪಾಡುವಂಥದ್ದು ಎಷ್ಟು ಮುಖ್ಯವೋ ಜೀವನವನ್ನು ಕಾಪಾಡಬೇಕಾದಂಥ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲಿರ್ತದೆ. ಇವತ್ತು ಉತ್ತರ ಪ್ರದೇಶ, ಪಂಜಾಬ್, ಗೋವಾ, ಉತ್ತರಾಖಂಡು ಇಲ್ಲೆಲ್ಲ ಚುನಾವಣೆ ನಡೀತಾ ಇದೆ. ಹಾಗಾದರೆ ರ್ಯಾಲಿ ಮಾಡಲ್ವ ನಾವು? ಅಲ್ಲಿ ಅದರ ಪೊಲಿಟಿಕಲ್ ರ್ಯಾಲಿನ ಬ್ಯಾನ್ ಮಾಡಿದ್ರ? ಚುನಾವಣಾ ಆಯೋಗ ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡೇ ಅಲ್ವಾ ಇವತ್ತು ಚುನಾವಣೆನ ಅನೌನ್ಸ್ ಮಾಡಿರುವಂಥದ್ದು. ಹಾಗಾಗಿ ಈ ಸುಮ್ಮನೆ ಜನರನ್ನ ಒಂದು ರೀತಿಯಲ್ಲಿ ಭೀತಿಯಲ್ಲಿ ಇಡುವಂಥದ್ದಾಗಲಿ, ಈ ಥರ ಕಟ್ಟುಪಾಡುಗಳು ನಿಷೇಧಾಜ್ಞೆ ಅಂತ ಹೊರಡಿಸುವಂಥದ್ದು ಮಾಡುವಂಥದ್ದಾಗಲಿ, ಈ ಥರ ತೊಂದರೆ ಆಗಬಾರ್ದು. ಜನಕ್ಕೆ ವ್ಯಾಪಾರ ವಹಿವಾಟು ಅನ್ನೋದಕ್ಕೆ ಕಳೆದ 2 ವರ್ಷಗಳಿಂದ ಭಾಳ ದೊಡ್ಡ ಹೊಡೆತ ಬಿದ್ದು ಜೀವನ ದುಸ್ತರ ಆಗಿದೆ. ದಯವಿಟ್ಟು ಏನು ಶುಕ್ರವಾರ ನಡೆಯುವಂತಹ ನಿಮ್ಮ ಸಂಪುಟ ಸಹೋದ್ಯೋಗಿಗಳ ಜೊತೆಗಿನ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಜನಕ್ಕೆ ಈಗ ಆಗಿರುವಂಥ ಅನಾನುಕೂಲಗಳನ್ನು ನೀವು ತಪ್ಪಿಸ್ತೀರಿ. ಮಾನ್ಯ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರೇ, ಈ ರಾಜ್ಯದ ಜನರ ಮುಂದೆ ಮಾಧ್ಯಮಗಳ ಮೈಕ್ ಹಿಡಿದಾಗ ಇದನ್ನು ಹೇಳಿ ಪ್ರಯೋಜನ ಏನು? ಏನು ಹೇಳಿ ಮಾನ್ಯ ಸಂಸದರೇ? ಇವರೇ ಮೆಂಬರ್ ಆಫ್ ಎ ಪಾರ್ಲಿಮೆಂಟ್, ಮೋದಿಯವರಿಗೆ ಅತ್ಯಂತ ಆತ್ಮೀಯರಾಗಿರ್ತೀರ. ಹೋಗಿ ಹೇಳಿ ಪ್ರಧಾನಿಗಳಿಗೆ, ಇವ್ಯಾವುದು ಬೇಡ ದೇಶದಲ್ಲಿ, ಎಲ್ಲರೂ ಅವ್ರವ್ರ ಪಾಡಿಗಿರಲಿ, ಅವ್ರವ್ರ ಕೆಲಸವನ್ನು ಅವ್ರು ಮಾಡಿಟ್ಕೊಂಡಿರಲಿ, ಎಲ್ಲೂ ಕೂಡ ಯಾವ ರಾಜ್ಯದಲ್ಲೂ ಹಾಕಬಾರ್ದು ನಿರ್ಬಂಧಗಳನ್ನಂತ ಹೇಳಿ ಹೋಗಿ. ನಮ್ಮ ಮುಂದೆ ಇಲ್ಲಿ ಬಡ್ಕೊಂಡ್ರೆ ಏನು ಪ್ರಯೋಜನ? ಹೋಗಿ ಹೇಳಿ ಅಲ್ಲಿಗೆ. ಇಲ್ಲ ಮುಖ್ಯಮಂತ್ರಿಗಳನ್ನು ಹೋಗಿ ಭೇಟಿಯಾಗಿ ಆದರೂ ಹೇಳಿ. ಆಗುತ್ತೋ? ಜನರ ಮುಂದೆ ಮಾತ್ರ ಇದನ್ನೆಲ್ಲ ಹೇಳ್ಕೊಂಡು ಓಡಾಡೋದು. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಇದು ಹೆಂಗಾಯ್ತು ಅಂತಂದ್ರೆ, ಪಕ್ಕದಲ್ಲೇನೆ ಕೂಸಿಟ್ಕೊಂಡ್ಬಿಟ್ಟು ಊರೆಲ್ಲ ಸುತ್ತಾಡ್ಕೊಂಡು ಬಂದು ಕೂಸಿಯಲ್ಲಿ ಅಂತ ಹುಡುಕಾಡ್ಕೊಂಡು ಬಂದಂಗೆ ಆಗೋಯ್ತು. ನನ್ನ ಕೂಸು ಕಳೆದೋಗಿದೆ ಅಂತ ಹೇಳಿ ಪಕ್ಕದಲ್ಲೇ ಮೋದಿಯವರು ಇರ್ತಾರೆ ಪಾರ್ಲಿಮೆಂಟಲ್ಲಿ. ಹೋಗಿ ಹೇಳಬೇಕು ತಾನೇ ಮೋದಿಯವರಿಗೆ, ಇಡೀ ದೇಶದಲ್ಲಿ ಎಲ್ಲೂ ಕೂಡ ಬೇಡ, ನಿರ್ಬಂಧವನ್ನು ತೆಗೆದುಹಾಕಿ, ಎಸ್ಪೆಷಲಿ ನಾವಿರುವಂಥ ಗೌರ್ಮೆಂಟ್ ಕರ್ನಾಟಕದಲ್ಲೂ ಬೇಡ ಅಂತ ಹೇಳಿ. ನಮ್ಮ ಮುಂದೆ ಈ ಮೈಕ್ ಹಿಡಿದಾಗೆಲ್ಲ ಹೇಳಿ ಏನು ಪ್ರಯೋಜನ ರೀ ಸುಖೇಶ್? ಅರುಣ್, ಖಂಡಿತ ಹೌದು. ವಿಶೇಷವಾಗಿ ಕೇಂದ್ರ ಸಚಿವರುಗಳು, ಸಂಸದರುಗಳು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಒಳಗೊಂಡಂತೆ 3-4 ಜನ ಪ್ರಮುಖ ನಾಯಕರುಗಳು, ಕೇಂದ್ರದೊಂದಿಗೆ ಸಂಪರ್ಕದಲ್ಲಿರುವಂತಹ ನಾಯಕರುಗಳು ಕೂಡ ಇದೇ ಅಭಿಪ್ರಾಯವನ್ನು ನಿನ್ನೆಯಿಂದ ಇವತ್ತು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಈ ರೀತಿಯ ವೀಕೆಂಡ್ ಲಾಕ್ಡೌನ್, ಈ ರೀತಿಯ ಟಫ್ ರೂಲ್ಸ್ಗಳು ಬೇಡ, ಸಡಿಲಿಕೆ ಮಾಡಿ ಜನರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು. ಆದರೆ ಒಂದು ಕಡೆ ದೇಶದಲ್ಲಿ ವ್ಯಾಪಿಸ್ತಾ ಇರುವಂಥ ರೀತಿಗೆ ಕೇಂದ್ರ ಸರ್ಕಾರ ತನ್ನದೇ ಆದ ಒಂದಷ್ಟು ಗೈಡ್ಲೈನ್ಸ್ಗಳನ್ನ ಮಾಡ್ಕೊಂಡಿದೆ, ರಾಜ್ಯದ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಗೈಡ್ಲೈನ್ಸ್ಗಳನ್ನ ಮಾಡ್ಕೊಂಡಿದೆ. ಹಾಗಂತ ಇವರು ಇಲ್ಲಿನ ಅಭಿಪ್ರಾಯವನ್ನು ಅವರವರ ಮುಖ್ಯಮಂತ್ರಿಗಳ ಮುಂದೆ ಹೇಳ್ಕೊಳ್ಳಿಕ್ಕೂ ಕೂಡ ಅವಕಾಶ ಖಂಡಿತ ಇದೆ. ಆದರೆ ಯಾರದೋ ಕೇವಲ ಅಭಿಪ್ರಾಯ, ಒಂದಷ್ಟು ಜನರ ಅಭಿಪ್ರಾಯದ ಮೇಲೆ ನಿರ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ತಂತ್ರಜ್ಞರು ಅಥವಾ ತಾಂತ್ರಿಕ ಸಲಹಾ ಸಮಿತಿಯವರು ಕೊಡುವಂತಹ ಸಲಹೆ, ತಜ್ಞರು ಕೊಡುವಂತಹ ಸಲಹೆ ಆಧರಿಸಿ, ಸ್ಥಳೀಯ ಪರಿಸ್ಥಿತಿಗಳನ್ನು ಆಧರಿಸಿ ಮತ್ತು ಸರ್ಕಾರ ಅವ್ರ ಜೊತೆ ಚರ್ಚೆಯನ್ನು ಮಾಡಿಸಿ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಪಕ್ಷದವ್ರು ಹೇಳಿದ್ರು, ವಿಪಕ್ಷದವ್ರು ಹೇಳಿದ್ರು, ಬೇರೆಯವ್ರು ಹೇಳಿದ್ರು, ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು, ಯಾವುದೂ ಕೂಡ ಇಲ್ಲಿ ಪ್ರಮುಖ ಅಲ್ಲ. ಆದರೆ ಪಕ್ಷದ ನಾಯಕರುಗಳು ಅದನ್ನು ಮೈಕಲ್ ಮುಂದೆ ಹೇಳೋಕ್ಕಿಂತ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಮುಂದೆ ಯಾವ ರೀತಿ ಅಥವಾ ಯಾವ ಕಾರಣಕ್ಕೆ ಇದು ಆಗಬೇಕಿದೆ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡುವಂಥ ಅವಶ್ಯಕತೆ ಅಂತೂ ಖಂಡಿತ ಇರುತ್ತೆ. ಆದರೆ ಒಂದು ಸ್ಪಷ್ಟ, ಬಹಿರಂಗ ಹೇಳಿಕೆಗಳ ಹೊರತಾಗಿಯೂ ಕೂಡ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬೇಡಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದೊಂದು ಕಡೆ. ಜೊತೆಗೆ ತೀರ್ಮಾನವನ್ನು ಶುಕ್ರವಾರ ಪ್ರಕಟಿಸೋಣ, ಜನರಲ್ಲಿ ಗೊಂದಲವನ್ನು ಮೂಡಿಸೋದು ಬೇಡ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರುಣ್, ಓಕೆ ಸುಖೇಶ್, ಹಾಗಿದ್ದಾಗ ಇವರ ಹೇಳಿಕೆಗೆ ಅರ್ಥ ಏನು? ಯಾರಿಗೋಸ್ಕರ ಹೇಳ್ತಾ ಇದ್ದಾರೆ? ಅವರು ಹೇಳುವಂಥದ್ದನ್ನ ಯಾರನ್ನ ಮೆಚ್ಚಿಸೋಕೋಸ್ಕರ ಹೇಳ್ತಾ ಇದ್ದಾರೆ? ಹಾಗಿದ್ದಾಗ ತಜ್ಞರ ಟೀಮೇ ಬೇಡ ಅಲ್ವಾ ಸುಖೇಶ್? ಇವ್ರದೇ ಒಂದು ಟೀಮ್ ಮಾಡ್ಬೋದಲ್ವಾ? ಸಂಸದರ
ಸಾರಿ ಸಂಸದರನ್ನ ಮತ್ತೆ ಈ ಶಾಸಕರನ್ನ ಜೊತೆಗೆ ಕೇಂದ್ರದ ಸಚಿವರನ್ನ ಇವರೆಲ್ಲ ಮಿಕ್ಸ್ ಮಾಡಿ ಅವ್ರನ್ನೇ ತಜ್ಞರ ತಂಡ ಮಾಡಿಬಿಟ್ರೆ ಒಳ್ಳೇದಲ್ವಾ? ಡಾಕ್ಟರ್ಸ್ಗಳು ಯಾಕೆ ಬೇಕು ತಜ್ಞರು ಅನ್ನೋದಕ್ಕೆ? ಖಂಡಿತ ಅರುಣ್, ರಾಜಕೀಯವಾಗಿ ಅವ್ರ ಹೇಳಿಕೆಗಳನ್ನ ಏನೇ ಕೊಡ್ಬೋದು, ಸ್ವಪಕ್ಷೀಯರೇ ಇರ್ಬೋದು, ವಿಪಕ್ಷೀಯರೇ ಇರ್ಬೋದು, ಅವರ ಹೇಳಿಕೆ ಅದು ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾತ್ರ ಆಗಿರುತ್ತೆ. ಆದರೆ ಒಂದು ಕಡೆಯಲ್ಲಿ ಜನಾಭಿಪ್ರಾಯ ಅಥವಾ ಜನಾಕ್ರೋಶ ಹೀಗಿದೆ, ಯೋಚನೆ ಮಾಡಿ ಅಂತ ಹೇಳೋದು ಬೇರೆ, ಅಥವಾ ಈಗ ಮಾಡಿಬಿಡಿ, ಮಾಡಬಾರ್ದು, ಯಾವ ಕಾರಣಕ್ಕೂ ಕೂಡ ಇದನ್ನ ಮುಂದುವರಿಸಬಾರ್ದು ಅಂತ ಹೇಳುವಂಥದ್ದು ಬೇರೆ. ತಜ್ಞರು ಸಲಹೆಗೆ ಅಥವಾ ತಜ್ಞರು ಕೊಡುವಂತಹ ಟೆಕ್ನಿಕಲ್ ಆದಂಥ ಕೆಲವೊಂದು ಸಲಹೆಗಳೇನಿರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರ ಅದನ್ನು ಪಾಲಿಸಬೇಕಾಗುತ್ತೆ. ಕಡೆಗಣಿಸಿ ಕೇವಲ ರಾಜಕೀಯ ಪ್ರೇರಿತ ಹೇಳಿಕೆ ಅಥವಾ ಜನಾಭಿಪ್ರಾಯ ಜನಾಕ್ರೋಶ ಹೇಗೆ ಅಂತ ಏಕಾಏಕಿ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲೂ ಕೂಡ ಈ ರೀತಿಯ ಹೇಳಿಕೆಗಳು ಗೊಂದಲವನ್ನು ಉಂಟು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದಷ್ಟು ಗೊಂದಲಗಳನ್ನ ಸೃಷ್ಟಿಸಬಹುದು, ಅಥವಾ ನಾಳೆ ಸರ್ಕಾರ ಇದು ಮಾಡಿದಾಗ ನಾವು ಅವತ್ತು ಹೇಳಿದ್ವಿ ಅಂತ ಇವ್ರ ಪಾಡಿಗೆ ಇವ್ರು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬಹುದು. ಬಿಟ್ರೆ ಇದರಿಂದ ಪ್ರಯೋಜನ ಏನು ಕಾಣಲ್ಲ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬಹುದು, ಅಥವಾ ಜನರಿಗೆ ಗೊಂದಲ ಆಗದ ರೀತಿಯಲ್ಲಿ ಅವರು ಗಮನ ಸೆಳೆಯುವ ಪ್ರಯತ್ನವನ್ನಂತೂ ಇವುಗಳು ಮಾಡಬಹುದು ಅನ್ಸುತ್ತೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.